ಗ್ರಹಗಳು ಸ್ಟ್ರೆಂತ್ ಇದ್ಬಿಟ್ರೆ ಎಂಥ ಕಳ್ಳನೂ ರಾಜ ಆಗ್ಬಿಡ್ತಾನೆ. ಗ್ರಹಗಳು ವೀಕ್ ಆಗಿಬಿಟ್ರೆ ಎಂಥ ರಾಜನೂ ಪತನ ಆಗ್ಬಿಡ್ತಾನೆ. ಲೀಗಲ್ ಫೇಸ್ ಮಾಡಲೇಬೇಕು ಮುಂದೆ. ಆದರೆ ಮುಂಚೆ ಇದ್ದಷ್ಟು ಒಂದು ರೀತಿಯ ಒಂದು ಒತ್ತಡ ಹಗುರ ಆಗಿದೆ. ಒಂದು ರೀತಿಯ ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬೋದು, ಹೊರತು ಪರ್ಮನೆಂಟ್ ರಿಲೀಫ್ ಅಲ್ಲ. ವಾಪಸ್ ಬಿಸ್ನೆಸ್ ಬರ್ತಕ್ಕಂಥದ್ದಿಲ್ಲ. ಇನ್ಕಮ್ ಎಕ್ಸ್ಪೆನ್ಸಸ್ ಝೀರೋ ಅಂತ ಇದೆ ನೋಡಿ ನಮ್ಮ ಆ್ಯಪಲ್ಲಿ. ನಾನೇನು ಕ್ರಿಯೇಟ್ ಮಾಡೋದಲ್ಲ, ಗ್ರಹಗಳು ಆಲ್ರೆಡಿ ಕ್ರಿಯೇಟ್ ಮಾಡಿ ಕೂರಿಸಿದ್ದಾರೆ ಇವ್ರದ್ದು ಇಷ್ಟೇ ಅಂತ. ಗಾಡ್ಸ್ ಗ್ರೇಸ್ ಅಂತ ನಾವೇನು ಕರಿತೀವಿ, ದೈವವಾಗಿರ್ತಕ್ಕಂಥ ದೇವರ ಆಶೀರ್ವಾದ ಭಾಳಷ್ಟು ಬಲವಾಗಿದೆ. ಯಾವುದೂ ಕೂಡ ಶಾಶ್ವತವಲ್ಲ. ಸನ್ಮಾನವೂ ಕೂಡ ಶಾಶ್ವತ ಅಲ್ಲ, ಅವಮಾನ ಕೂಡ ಶಾಶ್ವತ ಅಲ್ಲ. ಜಯವನ್ನೇ ತಂದುಕೊಡುತ್ತೆ, ಸ್ವಲ್ಪ ನೋವು ಜೊತೆ. ನಮ್ಮ ಲೈಫ್ ನಾವು ನೋಡ್ಕೋಬೇಕು ಅಂತಂದರೆ ಜಾತಕ ಅದಕ್ಕೆ ಕಲಿಬೇಕು. ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ, ಎತ್ತೆಚ್ಕೋಬೋದು. ಇದು ಮುಗಿದ ಅಧ್ಯಾಯ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ಗುರುಜಿ, ನೀವು ಯುಗಾದಿ ಪ್ರೆಡಿಕ್ಷನ್ ಅಲ್ಲಿ ಹೇಳಿದ್ರೆ RCB ವಿನ್ ಆಗುತ್ತೆ ಅಂತ. RCB ವಿನ್ ಆಯ್ತು. ಇನ್ನೊಂದು ಕಡೆ ನೋಡಿದ್ರೆ ವಿಜಯ್ ಮಲ್ಯ ಅವರ ಪರವಾಗಿ ಜನರ ಒಲವು ಮೂಡ್ತಾ ಇರುವಂತದ್ದು. ರಾಜು ಶಮಾನಿ ಅವರ ಪಾಡ್ಕಾಸ್ಟ್ ಬರುತ್ತೆ ವಿಜಯ್ ಮಲ್ಯ ಅವ್ರ ಜೊತೆಗೆ. ಅದಾದ ನಂತರ ಯಾವ ಜನ ವಿಜಯ್ ಮಲ್ಯ ಅವರನ್ನ ಬೈತಾ ಇದ್ರೋ ಅದೇ ಜನ ಇವತ್ತು ಅಯ್ಯೋ ಪಾಪ ಅಂತ ಹೇಳ್ತಾ ಇದ್ದಾರೆ. ಬಹಳ ಅದ್ಭುತವಾದಂತಹ ಜೀವನವನ್ನ ನಡೆಸ್ತಾ ಇದ್ರು ವಿಜಯ್ ಮಲ್ಯ ಅವರು. ಆದ್ರೆ 2018ರ ನಂತರ ಸಂಪೂರ್ಣವಾಗಿ ಬಿಸ್ನೆಸ್ ಪತನ ಆಗುತ್ತೆ. ಈಗ ಮತ್ತೆ 2025ರಲ್ಲಿ ಏನೋ ಜನರ ಒಲವು ಅವರ ಮೇಲೆ ಬರ್ತಾ ಇದೆ. ಹಾಗಾಗಿ 2025 ಅವರಿಗೆ ಏನು ಶುಭವನ್ನ ತೋರಿಸುತ್ತಾ ಅಥವಾ ಇದರ ನಂತರ ಬಿಸ್ನೆಸ್ ಮತ್ತೆ ಏನಾದರೂ ರೈಸ್ ಆಗುತ್ತಾ ಅವರ ಜ್ಯೋತಿಷ್ಯವನ್ನ ನೋಡೋದಾದ್ರೆ? ಮೊದಲಿಗೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಏಳು ಬೀಳು ಇರತಕ್ಕಂಥದ್ದನ್ನು ನಾವು ಅರ್ಥಕೋಬೇಕು. ಯಾವುದೇ ವ್ಯಕ್ತಿಯ ಒಂದು ಜೀವನ ಯಾವಾಗಲೂ ಕೂಡ ಮೇಲ್ಮಟ್ಟಕ್ಕೆ ಹೋಗ್ತಾ ಇರಲ್ಲ, ಕೆಳಮಟ್ಟಕ್ಕೂ ಬರ್ತಕ್ಕಂಥದ್ದು. ಎಂಥ ರಾಜರಾದರೂ ಕೂಡ ನೆಲ ಕಚ್ಚಿರ್ತಕ್ಕಂಥದ್ದು, ಎಂಥ ರಾಜರೇ ಮಣ್ಣಾಗಿ ಹೋಗಿರ್ತಕ್ಕಂಥದ್ದು ನಾವು ಇತಿಹಾಸದಲ್ಲಿ ನೋಡಿದ್ದೀವಿ. ಭಾಳ ವಿಶೇಷ ಏನು ಅಂತಂದರೆ, ಒಬ್ಬ ಮನುಷ್ಯನಿಗೆ ಮಾನನೂ ಕೂಡ ಒಂದು ಸಮಯದಲ್ಲಿ ಬಂದರೆ ಅವಮಾನ ಕೂಡ ಒಂದು ಸಮಯದಲ್ಲಿ ಬರುತ್ತೆ. ಯಾವುದೂ ಕೂಡ ಶಾಶ್ವತವಲ್ಲ. ಸನ್ಮಾನವೂ ಕೂಡ ಶಾಶ್ವತ ಅಲ್ಲ, ಅವಮಾನ ಕೂಡ ಶಾಶ್ವತ ಅಲ್ಲ. ಒಂದು ಟೈಮಲ್ಲಿ ವಿಜಯ್ ಮಲ್ಯದವರು ಅವಮಾನ ಆಗಿದ್ದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಸನ್ಮಾನದ ರೀತಿ ಎಲ್ಲ ಕಡೆ ಚರ್ಚೆಗೆ ಗ್ರಾಸವಾಗಿದೆ. ಇದಕ್ಕೆ ಮೂಲ ಕಾರಣ ನಮ್ಮ ಕರ್ಮಗಳು ಅಂತ ನಾವು ತಗೊಳ್ತೀವಿ. ಆ ಕರ್ಮಗಳನ್ನು ಡಿಕೋಡ್ ಮಾಡ್ತಕ್ಕಂಥದ್ದು ನಮ್ಮ ಜ್ಯೋತಿಷ್ಯದಲ್ಲಿ ದಶಾಭುಕ್ತಿಗಳು. ಸಾಮಾನ್ಯವಾಗಿ ನಾವು ಯಾರದೇ ಒಬ್ಬರು ಜಾತಕ ವಿಶ್ಲೇಷಣೆ ಮಾಡಬೇಕಾದ್ರೆ ಫಸ್ಟ್ ಅವ್ರದ್ದು ಡೇಟ್ ಆಫ್ ಬರ್ತ್ ನೋಡ್ತೀವಿ. ಅವ್ರು ಹುಟ್ಟಿರ್ತಕ್ಕಂಥ ಜಾತಕ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಹುಟ್ಟಿರ್ತಕ್ಕಂಥ ದಿನಾಂಕ ನಾವು ತೊಗೊಂಡಾಗ 18 ಡಿಸೆಂಬರ್ 1955 ಬೆಳಗಿನ ಜಾವ 11:30 ಬಂಟ್ವಾಳ ತಾಲೂಕು, ಬಂಟ್ವಾಳದಲ್ಲಿ. ಇಲ್ಲಿ ಸಾಮಾನ್ಯವಾಗಿ ನಾನು ಜಾತಕದ ವಿಶ್ಲೇಷಣೆಗೆ ಹೆಚ್ಚಾಗಿ ಹೋಗಲ್ಲ, ಡೈರೆಕ್ಟಾಗಿ ದಶಾಕ್ಕೆ ಹೋಗ್ತೀನಿ. ಈ ದಶಾ ಕಾಂಬಿನೇಷನ್ನ ನಾವು ಹೋದಾಗ ಏನಾಗುತ್ತೆ, ಮೊದಲು ನಾವು ಈ ಒಂದು ಬಿಸ್ನೆಸ್ಸಲ್ಲಿ ನಾವು ಹೋದಾಗ ಅವ್ರಿಗೆ ಮೊದಲು ನಡೀತಾ ಇರ್ತಕ್ಕಂಥದ್ದು ರಾಹು ದಶೆ ಅಂತ ನಾವು ತಗೊಳ್ತೀವಿ. ಇಲ್ಲಿ ರಾಹು ದಶೆ ನೋಡಿದಾಗ ಮೀಡಿಯಮ್ ಸಕ್ಸಸ್ ಇನ್ ಬಿಸ್ನೆಸ್ ಅಂತ ಬರುತ್ತೆ. ರಾಹು ಆದ ನಂತರ ಗುರು ನೋಡಿದಾಗ ನಿಮಗೆ ವೆರಿ ಹೈ ಸಕ್ಸಸ್ ಇನ್ ಬಿಸ್ನೆಸ್ ಅಂತ ಬರುತ್ತೆ. ಇಲ್ಲಿ ನನ್ನ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ಈ ಜುಪಿಟರ್ ಮುಗಿದ ಮೇಲೆ, ಗುರುದಶ ಮುಗಿದ ಮೇಲೆ 2003 ನಂತರ 19 ವರ್ಷ ಶನಿ. ಆ ಶನಿಯ ಒಂದು ವಿಚಾರ ಇಲ್ಲಿ ನೋಡಿದಾಗ ನಮಗೆ ಪೂರ್ಣವಾಗಿ ಇಲ್ಲಿ ಗೊತ್ತಾಗುತ್ತೆ ಸಕ್ಸಸ್ ಮೀಡಿಯಮ್ ಆಗೋಯ್ತು. ಎಲ್ಲಿಂದ ಹಿಂದಗಡೆ ನಾವು ಗುರು ನೋಡಿದಾಗ ಇಲ್ಲಿ ಹೈ ಸಕ್ಸಸ್ ಅಂತಿದ್ದು ಡ್ರಾಪ್ ಆಯಿತು. ಇದನ್ನೇ ಹೇಳೋದು ನಮ್ಮ ಗ್ರಹೋಂಕ ಕೇಲ್ ಅಂತ ಕರೀತಾರೆ. ಗ್ರಹಚಾರ, ಗ್ರಹಗಳ ಆಟ ಕರ್ಮದ ಮೇಲೆ. ಅನೇಕರು ಅವರವರ ಜಾತಕದ ವಿಶ್ಲೇಷಣೆ ಮಾಡ್ಕೋಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಲೈಫ್ ನಾವು ನೋಡ್ಕೋಬೇಕು ಅಂತಂದರೆ ಜಾತಕ ಅದಕ್ಕೆ ಕಲಿಬೇಕು. ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ, ಎತ್ತೆಚ್ಕೋಬೋದು. ಸೊ ಈ ಒಂದು ವಿಚಾರದಲ್ಲಿ ಬಂದಾಗ ಗುರು ದಶಾದಲ್ಲಿದ್ದಾಗ ಅತ್ಯಂತ ಭಾಳ ಹೆಚ್ಚಿನ ಸಂಪಾದನೆಯಲ್ಲಿ ತೋರಿಸ್ತಾ ಇದೆ. ಅದರ ಜೊತೆಗೆ ನಾವು ಮುಂದಕ್ಕೆ ಹೋದಾಗ ಶನಿಯ ದಶದಲ್ಲಿ ಬಿತ್ತು.
ಕಾಲಕ್ಕೆ ಆ ಸಮಯ ನೋಡಬೇಕು ಅಂದರೆ ನಾವಿಲ್ಲಿ ವಿಂಶೋತ್ತರಿ ದಶ ನೋಡ್ತೀವಿ. ಆ ಸಮಯದಲ್ಲಿ ನಾವು ಇಲ್ಲಿ ಏನಾಗುತ್ತೆ ಅಂತಂದರೆ 1987ಕ್ಕೆ ರಾಹು ಮುಗಿಯುತ್ತೆ. 87 ನಂತರ 2003ವರೆಗೂ ಕೂಡ ಗುರು ರಾಜವೈಭೋಗ. 87ರಿಂದ 2003 ರಾಜವೈಭೋಗ, ಮುಟ್ಟಿದ್ದೆಲ್ಲ ಚಿನ್ನ. 2003ಕ್ಕೆ ಬಿತ್ತು ನೋಡಿ ಪತನ. ಶನಿ ಬಂದಾಗ ಶನಿ ಸಮಸ್ಯೆ ಮಾಡ್ತಾನೆ ಅಂತಕ್ಕಂಥದ್ದಲ್ಲ, ಶನಿ ಯಾವ ಸ್ಥಾನದಲ್ಲಿ ಕೂತಿದ್ದಾನೆ ಅಂತ ನಾವು ನೋಡಬೇಕಾಗತ್ತೆ. 10ನೇ ಮನೇಲಿ ಕೂತ್ಕೊಂಡು 9ನೇ ಮನೆಗೆ ಹೋಗಿದ್ದಾನೆ ಅಂತಂದರೆ 10ನೇ ಮನೆಯಿಂದ 9ನೇ ಮನೆಗೆ ನಾವು ಭಾವಚಲಿತದಲ್ಲಿ ಹಿಂದೆ ಹೋಗಿದ್ದಾನೆ ಅಂದರೆ ಅವನ ಕಿರೀಟ ಪತನ ಅಂತ ನಾವು ಕರಿತೀವಿ. ಅವನ ಕಿರೀಟ ಪತನ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. 2003ರಲ್ಲಿ ಕಿಂಗ್ಫಿಷರ್ ಏರ್ಲೈನ್ಸ್ ದಿವಾಳಿ ಆಗಕ್ಕೆ ಸ್ಟಾರ್ಟ್ ಆಯಿತು. ನಂತರದ ವರ್ಷಗಳಲ್ಲಿ ಪಲಾಯನಗೊಂಡಿರ್ತಕ್ಕಂಥದ್ದು ದೇಶದಿಂದ. ಅಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ನಾವು ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್, ನಾವು ಬಿಸ್ನೆಸ್ಸಲ್ಲಿ ಏನಾಗುತ್ತೆ ಅಂತ ನೋಡಿದಾಗ ಅಲ್ಲಿ ಶನಿಯ ಕಾಂಬಿನೇಷನ್ ನೋಡಿದಾಗ ಇಲ್ಲಿ ಏನೂ ಸಂಪಾದನೆ ಇರಲಿಲ್ಲ ಅಂತ, ಅಲ್ಲಿ ಇನ್ಕಮ್ ಎಕ್ಸ್ಪೆನ್ಸಸ್ 0 ಅಂತ ಇದೆ ನೋಡಿ ನಮ್ಮ ಆ್ಯಪಲ್ಲಿ. ನಾನೇನು ಕ್ರಿಯೇಟ್ ಮಾಡೋದಲ್ಲ, ಗ್ರಹಗಳು ಆಲ್ರೆಡಿ ಕ್ರಿಯೇಟ್ ಮಾಡಿ ಕೂರಿಸಿದ್ದಾವೆ ಇವ್ರದ್ದಿಷ್ಟೇ ಅಂತ. ಇದು 2023ಕ್ಕೆ ಮುಗೀತು. ಈ ಒಂದು ದಶ ಯಾವಾಗ ಮುಗೀತು ಅಂದರೆ ಇಲ್ಲಿ ನಾವು ವಿಂಶೋತ್ತರಿ ದಶ ಅಂತ ತೋರಿಸ್ತೀವಿ. 2023 ಮಾರ್ಚ್ಗೆ ಮುಗೀತು. ಒಂದು ರೀತಿಯ ಅಜ್ಞಾತವಾಸ ಮುಗೀತು. ಬುಧ ದಶೆ ಪ್ರಾರಂಭ 23 ಆದ ನಂತರ ಸ್ವಲ್ಪ ರಿಲೀಫ್ ಸಿಕ್ತು. ಒಂದು ರೀತಿಯ ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬೋದೇ ಹೊರತು ಪರ್ಮನೆಂಟ್ ರಿಲೀಫ್ ಅಲ್ಲ. ಇದರಲ್ಲಿ ಬುಧ ದಶೆ ನಾವು ನೋಡಿದಾಗ ಆ ಒಂದು ಜಾತಕದಲ್ಲಿ ಮತ್ತೆ ನಾನು ತೋರಿಸ್ತೀನಿ. ಇಲ್ಲಿರ್ತಕ್ಕಂಥ ಶನಿ 0 ಇದೆ, ನೀವು ಸ್ಕ್ರೀನ್ ಮೇಲೆ ನೋಡಿದಾಗ. ಅದ್ರ ಜೊತೆಗೆ ಹೋದಾಗ ಇಲ್ಲಿ ಎಗೈನ್ ರೀಡು ಆಗೋಯ್ತು, ಅಂದರೆ ಕಮ್ಬ್ಯಾಕ್ ಥರ, ಒಂದು ರೀತಿಯ ತಾತ್ಕಾಲಿಕ ಕಮ್ಬ್ಯಾಕ್. ಆದರೆ ಅದರಲ್ಲಿ ಬ್ಯಾಡ್ ಸೈಡ್ ಕೂಡ ಇನ್ನೂ 9 ಇದೆ. ಇದ್ರ ಪ್ರಕಾರ ನೋಡಬೇಕಾದ್ರೆ ಇತ್ತೀಚೆಗೆ ಈ ದಶ ಪ್ರಾರಂಭವಾಗಿ ಭುಕ್ತಿ ನೋಡ್ತೀವಿ ನಾವು. ಇದಾದ ನಂತರ ಭುಕ್ತಿ ನೋಡ್ತೀವಿ. ಕೇತುವಿನ ಭುಕ್ತಿ ನೋಡಿದಾಗ ಇಲ್ಲಿ ಅವರಿಗೆ ಈ 4ನೇ ಮನೆ ಯಾವಾಗಲೂ ದೇಶ. ಆ 4ನೇ ಮನೆಯಲ್ಲಿ ಪರ ವಿರೋಧ ಆಗ್ತಕ್ಕಂಥದ್ದು 8ನೇ ಮನೆ. 8ನೇ ಮನೆ ಪರ ವಿರೋಧ ತೋರಿಸುತ್ತೆ. ಇಲ್ಲಿ ಮಂಗಳನ ಒಂದು ಗ್ರಹದ ನಕ್ಷತ್ರದಿಂದ ಅವರಿಗೆ ಹೆಚ್ಚಿನ ಪರ, ಸ್ವಲ್ಪ ಮಟ್ಟಿಗೆ ವಿರೋಧ ತೋರಿಸ್ತು. ಯಾಕೆಂದರೆ ಇದಾದ ನಂತರ ಬರ್ತಕ್ಕಂಥದ್ದು ಶುಕ್ರ. ಅದೃಷ್ಟದ ಸಮಯ ಪ್ರಾರಂಭ. ಆದರೂ ಅವರು ಸ್ವಲ್ಪ ಲೀಗಲ್ ಫೇಸ್ ಮಾಡಲೇಬೇಕು ಮುಂದೆ. ಆದರೆ ಮುಂಚೆ ಇದ್ದಷ್ಟು ಒಂದು ರೀತಿಯ ಒಂದು ಒತ್ತಡ ಹಗುರಾಗಿದೆ. ಇದು ಗ್ರಹಗಳು ಹೇಳ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನೋಡಿ ಅಲ್ಲಿ ಹೋದಾಗಲೂ ಕೂಡ ಅಲ್ಲಿ ಕೋರ್ಟು ಕೂಡ ಭಾರತಕ್ಕೆ ಬಿಟ್ಟಿಲ್ಲ. ಅಲ್ಲಿ ಶನಿ 9ನೇ ಮನೆ ತೋರಿಸ್ತಾ ಇತ್ತು, ಅಂದರೆ ವಿದೇಶವನ್ನು ತೋರಿಸ್ತಾ ಇತ್ತು. ವಿದೇಶದಲ್ಲಿದ್ದರೂ ಕೂಡ ಇಲ್ಲಿಂದ ಭಾರತದ ಸರ್ಕಾರ ಪ್ರಯತ್ನ ಪಟ್ಟರೂ ಕೂಡ ಅವ್ರನ್ನ ತರ್ಸೋಕ್ಕಾಗಲಿಲ್ಲ. ಗ್ರಹಗಳು ಸ್ಟ್ರೆಂತ್ ಇದ್ಬಿಟ್ರೆ ಎಂಥ ಕಳ್ಳನೂ ರಾಜ ಆಗಿಬಿಡ್ತಾನೆ. ಗ್ರಹಗಳು ವೀಕ್ ಆಗಿಬಿಟ್ರೆ ಎಂಥ ರಾಜನೂ ಪತನ ಆಗಿಬಿಡ್ತಾನೆ. ಗ್ರಹಂಕ ಕೇಲ್ ಅಂತ ನಾವು ಕರಿತಾ ಇರ್ತೀವಿ, ಗ್ರಹಗಳ ಆಟ ಅಂತ ಕರಿತೀವಿ. ವೈಜ್ಞಾನಿಕ ನಿಲುಗಟ್ಟಲ್ಲಿ ಜ್ಯೋತಿಷ್ಯ ನಿಂತಿರ್ತಕ್ಕಂಥದ್ದು. ಇಂಥ ಸಮಯದಲ್ಲಿ ಇದು ಮಾಲ್ ಫಂಕ್ಷನ್ ಆಗಬೇಕು ಈ ವ್ಯಕ್ತಿ ಅಂತಂದರೆ ಜ್ಯೋತಿಷ್ಯ ರೀತಿ ಆಗೇ ಆಗುತ್ತೆ. ಈ ಒಂದು ಜಾತಕದ ವಿಶ್ಲೇಷಣೆ ಇನ್ನೂ ಮುಂದುವರೆದ ಭಾಗದಲ್ಲಿ ನಾವು ನೋಡಬೇಕು ಅಂತಂದರೆ ಮುಂದೆ ಶುಕ್ರ ಬರ್ತಕ್ಕಂಥದ್ದು, ಶುಕ್ರ 10ನೇ ಮನೆ ತೋರಿಸ್ತಕ್ಕಂಥದ್ದು ಅವರಿಗೆ ಒಂದು ರೀತಿಯ ಸಾಂತ್ವನ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ನಾವೆಲ್ಲದಕ್ಕೂ ಒಂದು ಸಮಯ ನಿಗದಿತ ಮಾಡಬೇಕು ಅಂದರೆ ಈಗ ಅವರಿಗೆ 70ನೇ ವಯಸ್ಸು ನಡೀತಾ ಇದೆ. ಅಬ್ಬಬ್ಬಾ ಅಂತಂದರೆ ಇದೆಲ್ಲ ಪ್ರಚಾರಕ್ಕೆ ಹೆಚ್ಚಾಗುತ್ತೆ ಹೊರತು ಯಾರೋ ಒಬ್ಬರು ಏನೋ ಒಂದು ಅವರದ ಬಗ್ಗೆ ಹಾಕಿದಾಗ ಎಷ್ಟೋ ಜನ ಭಾರತದ ಇಡೀ ಕಂಡಿರ್ತಕ್ಕಂಥ ಒಂದು ವಿಚಾರ ಬಂದಿರತಕ್ಕಂಥದ್ದು ಅಷ್ಟೇ ಹೊರತು ಅಲ್ಲಿಗೆ ಇರುತ್ತೆ ಹೊರತು ಬದಲಾಗೋದು ಹೆಚ್ಚಾಗಿರಲ್ಲ ಅವ್ರಿಗೆ. ಇದನ್ನು ಪಾಯಿಂಟ್ ನೋಟ್ ಮಾಡ್ಕೋಬೇಕು. ಮುಂದಿನ ಜೀವನ ಅವರ ಆರೋಗ್ಯದ ಕಡೆ, ಅವರು ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗೆ ಒಂದು ಸಣ್ಣ ಪುಟ್ಟ ಒಂದು ಲೀಗಲ್ ಇಂಪ್ಲಿಕೇಶನ್ಸ್ ಬರುತ್ತೆ. ಆದರೂ ಕೂಡ ಎಫೆಕ್ಟ್ ಆಗದೇ ಇರತಕ್ಕಂಥ ಗ್ರಹ ಬುಧನ ದಶ ಅಂತ ನಾವು ಹೇಳ್ತೀವಿ. ಆಲ್ರೆಡಿ ನಾವು ಬುಧನ ದಶ ನಾವು ತೋರಿಸಿದ್ದೀವಿ. ಇಲ್ಲಿ ಬುಧನ ದಶ ನಾವು ನೋಡಿದಾಗ ಅಲ್ಲಿ 4ನೇ ಮನೆ ಮತ್ತು 9ನೇ ಮನೆ ಗಾಡ್ಸ್ ಗ್ರೇಸ್ ಅಂತ ನಾವೇನು ಕರಿತೀವಿ, ದೈವವಾಗಿರ್ತಕ್ಕಂಥ ದೇವರ ಆಶೀರ್ವಾದ ಭಾಳಷ್ಟು ಬಲವಾಗಿದೆ. ಸೊ ಇದು ನನ್ನ ವಿಶ್ಲೇಷಣೆ.
ಏನಾದರೂ ಕೂಡ ಈಗ ಪ್ರಚಾರದಲ್ಲಿ ಬಂದರು, ಪ್ರಚಾರ ಬಂದು ಹಳೇದೆಲ್ಲ ವಾಶೌಟ್ ಆಗೋಯ್ತು. ಏನೇನು ಕೊಳಕಿತ್ತೋ ಅದೊಂದು ವಿಡಿಯೋದಲ್ಲಿ ಅವರು ಅಷ್ಟು ಭಾವುಕರಾಗಿರ್ತಕ್ಕಂಥದ್ದು. ಕೇತು ಭಾವನಾತ್ಮನ ತೊಗೊಂಬರುತ್ತೆ. ಆ ಕೇತು ಭುಕ್ತಿಲಿ ಬಂದಿರತಕ್ಕಂಥ 8ನೇ ಮನೆ ಮಂಗಳ ಅವರ ಒಳಗಡೆ ಇರತಕ್ಕಂಥ ಕಪಟ ಇತ್ತೋ ಸುಳ್ಳಿತ್ತೋ ದೇವರೊಬ್ಬರಿಗೆ ಗೊತ್ತಿರ್ತಕ್ಕಂಥದ್ದು, ಭಾವನೆಗಳಲ್ಲಿ ಬಂದುಬಿಡ್ತು ಕೇತು. ಇವತ್ತು ಎಷ್ಟೋ ಜನರ ಮನಸ್ಸಲ್ಲಿ ಅವರೇನೇ ಮಾಡಿದ್ರು ಕೂಡ ಅವರೆಲ್ಲ ಮುಕ್ತವಾಗಿ ಹೇಳ್ಕೊಂಡ್ರು, ಒಳ್ಳೆಯವರೇನೋ ಆಗಿರ್ಬೋದು, ಎಲ್ಲ ಜನಗಳ ಭಾವನೆನ ಬದಲಾಯಿಸ್ತಕ್ಕಂಥ ಒಂದು ಕಾರ್ಯ ಅವರ ಬುಧದಶ ಕೇತು ನಡೆಸ್ತು. ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಸಣ್ಣ ಪುಟ್ಟ ಸಮಸ್ಯೆ, ಮುಂದಿನ ನಡೆ ಸಣ್ಣ ಪುಟ್ಟ ಸಮಸ್ಯೆಯನ್ನು ತೋರಿಸುತ್ತೆ ಹೊರತು ವಾಪಸ್ ಬಿಸ್ನೆಸ್ ಬರ್ತಕ್ಕಂಥದ್ದಿಲ್ಲ, ವಾಪಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಕ್ಕಂಥದ್ದಿಲ್ಲ. ಅಲ್ಲಿ ಬುಧ ಬಿಸ್ನೆಸ್ ಕಾಂಬಿನೇಷನ್ ತೋರಿಸ್ತಾ ಇಲ್ಲ, ಆದರೆ ಅವ್ರಿಗೆ ಸುಖವನ್ನು ಕೊಡ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಅದು ಲೀಗಲ್ಗೆ ಹೋಗ್ಬೋದು, ಕೋರ್ಟು ಅವ್ರಿಗೆ ಬೇಲ್ ಕೊಡ್ಬೋದು, ಅದನ್ನು ನಡೆಸಿ ಅಂತ ಹೇಳ್ಬೋದು. ನಡೆಸೋಷ್ಟಕ್ಕೆ ಅವ್ರ ಜೀವನ ಆಲ್ಮೋಸ್ಟ್ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟು 19 ವರ್ಷವೂ ಕೂಡ ಅವರು ಉತ್ತಮವಾಗಿ ಅಲ್ಲಿ ಹೊರದೇಶದಲ್ಲಿ ಆರಾಮಾಗಿ ಇದ್ದರು. ಎಲ್ಲಿದ್ದರೂ ಕೂಡ ರಾಜನಂತೆ ಇರತಕ್ಕಂಥ ಒಂದು ಯೋಗ ಅಂತ ಬರುತ್ತೆ. ನೀನು ಕಾಡಲ್ಲಿದ್ದರೂ ನೀನು ರಾಜ, ನಾಡಲ್ಲಿದ್ದರೂ ಕೂಡ ನೀನು ರಾಜ ಅಂತ ಒಂದು ನಾಣ್ಣುಡಿ ಬರ್ತಕ್ಕಂಥದ್ದು ಇರುತ್ತೆ. ನಾಡಲ್ಲಿದ್ದಾಗ ರಾಜನಂತಿದ್ದರು, ಜಾತಕ ಬಲವಾಗಿರೋದ್ರಿಂದ ಅವರು ಕಾಡಿಗೆ ಹೋಗಿರ್ಬೋದು ಅಂತ ಅನ್ಕೋಬೋದು. ಅಲ್ಲಿ ಎಲ್ಲೋ ಬೇರೆ ಕಡೆ ಎಲ್ಲೋ UK ಹೋದಾಗ ಅದು ಕಾಡು ಅನ್ಕೋಬೋದು, ಕಾಡಲ್ಲೂ ಅವರು ರಾಜನಾಗಿದ್ದ. ಆ ರೀತಿ ಇರ್ತಕ್ಕಂಥದ್ದು ಬುಧದಶೆ. ಮತ್ತೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಒಂದು ಕಾರ್ಯವನ್ನು, ಕ್ಷೇತ್ರವನ್ನು ತಂದುಕೊಟ್ಟಿರತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ಬಲವನ್ನು ತೋರಿಸುತ್ತೆ. ಮುಂದಿನ ದಿನಗಳಲ್ಲಿ ಆರೋಗ್ಯದ ಕ್ರಮಗಳ ಬಗ್ಗೆ ಅವರು ಕಾಳಜಿ ವಹಿಸಬೇಕೇ ಹೊರತು ಇದು ಮುಗಿದ ಅಧ್ಯಾಯ. ಹಾಗಾದರೆ ಇನ್ನು ಭಾರತಕ್ಕೆ ಬರೋಕ್ಕೆ ಆಗಲ್ಲ. ಬಂದು ಹೋದರೂ ಕೂಡ ಅವ್ರಿಗೆ ಎಂಥ ಎಫೆಕ್ಟು ಆಗೋದಿಲ್ಲ. ಯಾರು ಚಿಂತೆ ಮಾಡಲ್ಲ, ಸರ್ಕಾರನ ಚಿಂತೆ ಮಾಡಲ್ಲ. ಇದೊಂದು ರೀತಿ ಏನಾಗಿದೆ, ಒಂದು ಸತ್ತ ಒಂದು ಕತೆ, ಆ ಒಂದು ತೀರೋಗಿರ್ತಕ್ಕಂಥ ಕತೆ, ಅದರಲ್ಲಿ ಆ ಕಥೆಯಲ್ಲಿ ತಿರುಳಿಲ್ಲ, ಮುಗಿದೋಗಿರ್ತಕ್ಕಂಥ ಕತೆ. ಸಣ್ಣ ಪುಟ್ಟ ಬಂದು ಹೋಗಿರ್ತಕ್ಕಂಥದ್ದು ಇರುತ್ತೆ. ಬಟ್ ಆದರೆ ಒಂದು ಆರ್ಬಿಟ್ರೇಷನ್ ನಾವೇನು ಮಾಡ್ತಕ್ಕಂಥದ್ದೊಂದು ಇರುತ್ತೆ. ಸಣ್ಣ ಪುಟ್ಟ ವಿಚಾರದಲ್ಲಿ ಅಲ್ಲಿ ಪರ ವಿರೋಧ ಎಲ್ಲ ಟ್ಯಾಲಿ ಮಾಡಿದಾಗ ಇವ್ರದ್ದು ಸ್ವಲ್ಪ ಜಯ ಹೆಚ್ಚಾಗಿ ಬರ್ತಕ್ಕಂಥ ತೋರಿಸುತ್ತೆ. ಸಣ್ಣ ಪುಟ್ಟ ಮಾತ್ರ ಸಮಸ್ಯೆ ಬರುತ್ತೆ. ಬುಧದೇಶ ಅವ್ರಿಗೆ ಜಯವನ್ನೇ ತಂದು ಕೊಡುತ್ತೆ, ಸ್ವಲ್ಪ ನೋವು ಜೊತೆ. ಹಾಗಾಗಿ ಇದಾಗಿತ್ತು ಇವತ್ತಿನ ಎಪಿಸೋಡ್. ವಿಜಯ್ ಮಲ್ಯ ಅವರ ಏರಿಳಿತದ ಜೀವನದ ಏರಿಳಿತದ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ವಿಚಾರಗಳ ಜೊತೆಗೆ ಮತ್ತೆ ಬರ್ತೀವಿ. ವೀಕ್ಷಕರೇ, ಪಂಡಿತ್ ದಿನೇಶ್ ಗುರೂಜಿ ಅವರ ವಿಚಾರಗಳನ್ನ ನೀವು ನೋಡ್ತಾ ಇದ್ದೀರಾ, ಅವರ ಕಾರ್ಯಕ್ರಮಗಳನ್ನ ನೀವು ವೀಕ್ಷಿಸ್ತಾ ಇದ್ದೀರಾ. ನಿಮಗೆ ಈ ವಿಚಾರವಾಗಿ ಒಂದಷ್ಟು ಇಂಟ್ರೆಸ್ಟ್ ಕೂಡ ಮೂಡಿರಬಹುದು. ಇವರನ್ನ ಯಾವ ರೀತಿ ನಾವು ತಲುಪಬಹುದು, ಇನ್ನಷ್ಟು ವಿಚಾರಗಳನ್ನ ನಾವು ಯಾವ ರೀತಿ ಪಡ್ಕೊಳ್ಬಹುದು, ಜ್ಯೋತಿಷ್ಯ ವಿಚಾರದಲ್ಲಿ ನಾವು ಇನ್ನಷ್ಟು ಹೇಗೆ ಕಲಿಬಹುದು ಅನ್ನುವಂಥದ್ದು ಬಹಳಷ್ಟು ಮಂದಿಗೆ ಇರುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ನಾವು ಈ ಸ್ಕ್ರೀನ್ ಅಲ್ಲಿ ನಂಬರ್ ಅನ್ನ ಕೊಟ್ಟಿದ್ದೀವಿ. ಈ ನಂಬರಿಗೆ ನೀವು ವಾಟ್ಸಪ್ ಮಾಡಬಹುದು ಅಥವಾ ಕರೆ ಕೂಡ ಮಾಡಬಹುದು. ಆಗಸ್ಟ್ 11ನೇ ತಾರೀಕಿನಿಂದ 108ನೇ ಬ್ಯಾಚ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಕೇವಲ 15 ದಿನಗಳಲ್ಲಿ ಇವರು ಜ್ಯೋತಿಷ್ಯವನ್ನ ಹೇಳಿಕೊಡ್ತಾರೆ. ಹಾಗಾಗಿ ಇನ್ನು ಏನ್ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಸೀಟ್ಸ್ಗಳನ್ನ ಕಾಯ್ದಿರಿಸ್ಕೊಳ್ಳಿ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.